ಹಲೋ ಹಲೋ ಹೇಳೋ. ಇದ್ಯಾ ಇಲ್ಲೇ? ನಾನೇನು ಅವಮಾನ ತರಕಾಗ್ದೆ ಹೋಗಿಗ್ಬಿಟ್ಟೇನೋ ಅನ್ಕಂಡೆ. ನಾವೆಲ್ಲ ಹಂಗ ಹೋಗಲ್ಲಮ್ಮ. ನೋಡ್ದೆ ನೀನೆ ಹೆಂಗ್ ಹೋದ್ರಿ ಅಂತ. ಏನ್ ವಿಜಯ ಏನ್ ವಿಜಯ. ಬಿಟ್ಟಿರಿ SRH ರೆಕಾರ್ಡ್ ಬೀಟ್ ಮಾಡಿ ನಾನು ಹೊಡೆದ್ಬಿಟ್ಟಿದ್ರಿ. ಇನ್ನು LSG ಮೇಲೆ ಐತೆ ತಾಳ ಬತ್ತಿ ವಾಪಸ್ ಲೈ. ಬನ್ನಿ ಬನ್ನಿ ಜನರೇ ಬನ್ನಿ ಬನ್ನಿ. ಈ ಸಲ LSG ಮೇಲೆ ಎಷ್ಟು 500 ಹೊಡಿತೀರಾ? ನಿಮ್ದು ನಾಳೆ RR ಮೇಲೆ ಐತೆ ನೋಡ್ತೀನಿ ಬಾರೋ. ನೋಡ ಶಿಷ್ಯ, ನಾವೆಲ್ಲ ಮನೇಲಿ ಅಷ್ಟೇ ಸೈಲೆಂಟ್, ಆಚೆ ಹೋದ್ರೆ ನಾಯ್ಡಿ ಪೇಡಿನೇ. ಯಾಕೆ ನಿಮ್ ಮೇಲೆ ಗೆದ್ದಿದ್ ಮರ್ತೋಗ್ಬಿಟ್ರ? ಆಯ್ತು ಇಕ್ಕಲೆ ಇನ್ನೊಂದ್ಸರಿ ಬರ್ತೀವಿ ಎಲ್ಲಾರ್ಗು ಬಸ್ ಕೊಡಿ. ನೋಡಿ ನಿಮ್ದು ಬಸ್ ಹೊಡೆಯೋದ ಹೊಡ್ಕೊಳಲ್ಲ. ಆಯ್ತು ಇಕ್ಕಲೆ ಹಲೋ ಅನಿತಾ ಸುನೀತಾ ವನಿತಾ. ಯಾಕ ಶಿಷ್ಯ ನೆನ್ನೆ ಮ್ಯಾಚ್ ನೋಡ್ದ ಶಿಷ್ಯ? ಹೆಂಗೆ ಹೋಮ್ ಗ್ರೌಂಡ್ ಅಲ್ಲಿ ಬಗ್ಸಿ ಹೊಡೆದಿದ್ದ. ನೀವೆಲ್ಲಾರು ಎಲ್ಲ ಹೊಡೆದ್ರಿ. ಹೆಸಲ್ವುಡ್ ಒಬ್ಬ 4 ವಿಕೆಟ್ ತೆಗ್ದ, ಅದಕ್ಕೆ ಗೆದ್ಬಿಟ್ರಿ. ನಾವ್ ಹಂಗೆ ಒಬ್ಬ ಆಡಿದ್ರು ಇಡೀ ಟೀಮ್ ಕ್ರೆಡಿಟ್ ಕೊಡ್ತೀವಿ. ನಿಮ್ ತರ ಇಡೀ ಟೀಮ್ ಆಡ್ರು ಒಬ್ಬನ್ ಕ್ರೆಡಿಟ್ ಕೊಡಲ್ಲ. ಇರ್ಲಿ ಶಿಷ್ಯ, ಮೇ 3ನೇ ತಾರೀಕು ಬರ್ತೀವಲ್ಲ ನಿಮ್ ಗ್ರೌಂಡ್ ಗೆ, ಅವಾಗ ನೋಡ್ಕಂತೀವಿ ನಿಮ್ನ. ಗ್ರೌಂಡ್ ಮುಂದೆ ನಮ್ದೊಂದು 20 ಅಡಿ ಬ್ಯಾನರ್ ಹಾಕಿರ್ತೀವಿ, ನೋಡ್ಕೊಂಡು ಹೋಗ್ಬಿಟ್ರಿ ಮನೆಗೆ. ಇವತ್ ಬೇರೆ SRH ಮೇಲೆ ಐತೆ, ನೋಡ ಏನ್ ಕಿತ್ ದಬಾಕ್ತೀರಾ ಅಂತ. ನೋಡು ಶಿಷ್ಯ, ಎಲ್ಲಾ SRH ಪ್ಲೇಯರ್ಸ್ ನ ಹೆಂಗ್ ಕಿತ್ತಾಕ್ತಿವಿ ಅಂತ. ನೋಡ ಪ್ಲೇಯರ್ಸ್ ನೇ ಕಿತ್ತಾಕ್ತಿರೋ ಇಲ್ಲ ಗ್ರೌಂಡ್ ಅಲ್ಲಿ ಬೆಳೆದಿರೋ ಹುಲ್ನೇ ಕಿತ್ತಾಕ್ತಿರೋ ಎಲ್ಲ ಇವತ್ ಟೈಟ್ ಗೊತ್ತಾಗುತ್ತೆ. ಶಿಷ್ಯಂದಿರ್ ಸೋತೋಗೋರ್ ಫೋನೇ ಇಲ್ಲ, ತಾಳು ಒಂದ್ ಕಾಲ್ ಮಾಡೋಣ. ಹೇಳು ಬ್ರೋ. ಏನ ಶಿಷ್ಯ ನಿಂದು ಕಾಲರ್ ಟ್ಯೂನ್ RCBದು? ನನಗೆಲ್ಲ ನಮ್ ಟೀಮ್ ಗಿಂತ ನಿಮ್ ಟೀಮೇ ಇಷ್ಟ ಬ್ರೋ. ಯಾಕೆ ಶಿಷ್ಯ ನಿನ್ನ ಸೋತಿಗೆ ನಮ್ ಟೀಮ್ ಬಂದ್ಬಿಟ್ಟಾ? ಇನ್ನೂ ಇಲ್ಲ ಶಿಷ್ಯ, ನಿಮ್ ಟೀಮ್ ಮೇಲೆ ಆಡಿ ಗೆಲ್ತೀವಿ, ಆಮೇಲೆ ಮಾತಾಡ್ತೀನಿ. ಅದೇನ್ ಗೆಲ್ತಿರೋ? ನನ್ಗೆ ನಿಮ್ ಟೀಮ್ ಗೆಲ್ವು ಅನ್ನೋದು ಬರ್ದೇ ಇಲ್ಲ ಅನ್ಸುತ್ತೆ. ಇಲ್ಲ ಶಿಷ್ಯ, ಮೇ 3ನೇ ತಾರೀಕು ಬರ್ತೀವಿ, ನಿಮ್ ಗ್ರೌಂಡ್ ಬಂದ್ ನಿಮ್ಗೆ ಹೊಡಿತೀವಿ. ಹೊಡೆದ್ಬಿಟ್ಟು ಏನ್ ಕಾನ್ಸ್ಟೇಬಲ್ 10 ಇಂದ ಒಣ್ಗೋಗ್ಬಿಡ್ತೀರಾ? ಅದೆಲ್ಲ ಬಿಡಿ ಶಿಷ್ಯ, ನಿನ್ ಕ್ವಾಲಿಫೈರ್ ಹೆಸರು ಕೇಳಿದ್ಯಾ? ಎಷ್ಟು ಉರ್ಸ್ತಾವ್ರು ಈ ಸಲ ಆಗಿಲ್ಲ ಶಿಷ್ಯ, ನಮ್ಮ ಹತ್ರ 5 ಕಪ್ ಐತೆ ಬಿಡು. ನೆಕ್ಸ್ಟ್ ಸಲ ಇನ್ನೊಂದ್ ಕಪ್ ಹೊಡೆದೇ ಹೊಡಿತೀವಿ. ನೆಕ್ಸ್ಟ್ ಸಲ ನೋಡ್ಕೊಳ್ಳೋಣ. ನಿಮ್ ಹತ್ರ 5 ಕಪ್ ಐತಲ್ಲ, ನಾ ಫೈನಲ್ಸ್ ಹೋದ್ಮೇಲೆ 5 ಕಪ್ ನ ಒಂದೊಂದಾಗಿ ಟಿಕೆಟ್ ಮಕ್ಕಳು ಒಂದೊಂದಲ್ಲ ರೆಕಾರ್ಡಿಂಗ್ ಸಿಕ್ತದೋ ಗೊತ್ತು. ನಿನ್ನೆ ಗೆದ್ದಿದ್ದಕ್ಕೆ ಶಿಷ್ಯ ಫೋನೇ ಹಾಕಿಲ್ಲ, ನಾನೇ ಹಾಕ್ತೀನಿ ಇವತ್ತು ಫೋನ್ ಅವನ್ಗೆ. BHDK ಏನ ನಿನ್ ಕಾಲಟಿನದ್ಲೇ? ನಿಮ್ಗೆ ಅಂತ ಮಾಡಿರೋದಲ್ವಾ ಮಚ್ಚ, ಹೆಂಗೈತೆ? ಸಗದಾಗೈತಲ್ಲ. ಅದೆಲ್ಲ ಬಿಡು ಹೋಗ್ಲಿ. ನೋಡ್ತಾ ಮ್ಯಾಚ್ ಹೆಂಗೆದ್ವಿ. ಒಂದ್ ಮ್ಯಾಚ್ ಸರಿಯಾಗಿ ಗೆದ್ದಿದ್ ಬಿಡಲಿ. ಒಂದ್ ಮ್ಯಾಚ್ ಹೆಂಗೆದ್ವಿ. ಪರವಾಗಿಲ್ಲಪ್ಪ, ನಿನ್ನೆ ಬಾಲಿಂಗ್ ಫೀಲ್ಡಿಂಗ್ ಎಲ್ಲ ಚೆನ್ನಾಗಿ ಮಾಡಿದ್ರಿ. ಅದು ಅರೆ ಬ್ಯಾಟಿಂಗ್ ಅಲ್ಲಿ ಸ್ವಲ್ಪ ಏತ್ಬಿಟ್ರಿ. ಹೆಂಗ ಮಾಡಿ ಲಾಸ್ಟ್ ಅಲಗ್ ಬುಲಕಲ್ಲಿ ಗೆದ್ಬಿಟ್ರಿ. ಆದ್ರೂ ಹೆಂಗೆ ನಮ್ ತಲಾ ಆಡಿದ್ ಹೆಂಗೆ ಲಾಸ್ಟ್ ಅಲ್ಲಿ ದುಬೆ ಕಣ ಫಿನಿಶ್ ಮಾಡಿದ್ದು. ಯಾರು ದುಬೆ ಮುಂದೆ ನಮ್ ತಲಾ ಇದ್ರಲ್ಲ, ಹೆಂಗೆ ನಿಂಗ್ ಒಂದ್ ಸ್ಟೋರಿ ಹೇಳ್ತೀನಿ ಕೇಳು. ಹೇಳು. ಒಂದ್ ಊರಲ್ಲಿ ಒಬ್ಬ ಹುಡುಗ ಇರ್ತಾನೆ, ಅವ್ನಿಗೆ ಮನೇಲಿ 5 ಬೈಕ್ ಇರ್ತಂತ, ಹೆವಿ ಸಿರಿ ಅವನ್ಗೆ. ಅವ್ನ್ ಸಿರಿಲಿ ಫುಟ್ಪಾತ್ ಮೇಲೆ ಓಡಾಡೋದ್ ಬಿಟ್ಬಿಟ್ಟು ರೋಡ್ ಮಧ್ಯೆ ಓಡಾಡ್ತಿದ್ದ. ಒಂದ್ ದಿವಸ ಅವ್ನಿಗೆ ರೆಡ್ ಕಾರ್ ಗಾಡಿ ಬಂದ್ ಜೋರಾಗಿ ಗುದ್ಬಿಟ್ಟು ಹೊಂಟೋಯ್ತು. ಅಯ್ಯೋ ಪಾಪ. ಹಂಗ ಆಕ್ಸಿಡೆಂಟ್ ಅಲ್ಲಿ 6 ಬೆಳ್ಳು ಹೊಂಟೋಯ್ತು. ಆದ್ರೆ ಆ 6 ಬೆಳ್ಳಲ್ಲಿ ಹೆಂಗೋ ಅಲಕ್ ಬುಲಕ್ಕಲ್ಲಿ 1 ಬೆಳ್ಳು ವಾಪಸ್ ಬಂದ್ಬಿಡ್ತು. ಓಹೋ, ಈಗ ಆ ಪೌಡೆ 5 ಬೆಳ್ಳು ಹೋಗೈತೆ ಅಂತ ದುಃಖ ಪಡೋದ್ ಬಿಟ್ಬಿಟ್ಟು 1 ಬೆಳ್ಳು ವಾಪಸ್ ಬಂದೈತೆ ಅಂತ ಖುಷಿ ಪಡ್ತಾವನೆ. ಅಯ್ಯ ಎಂತ ಬೇವರ್ಸಿ ಬ್ರೋ ಅವನು, ಸರಿಯಾದ ಬೇವರ್ಸಿ ಅವನು. ಯಾರಿಗೆ ಹೇಳ್ತಿದ್ಯಾ ಸ್ಟೋರಿ? ಅರ್ಥ ಆಗುತ್ತೆ ಬಿಡು. ಏನ್ ಅರ್ಥ ಆಗುತ್ತೆ? ಆಯ್ತು ಆಮೇಲೆ ಮಾಡ್ತೀನಿ ಬೈ. ಹಲೋ ಹಾಕಿರೋ ಹೇಟರ್ಸ್ ಗಳೆಲ್ಲ ಕೇಳಿಸ್ಕೊಳ್ಳಿ, 5 ಸಲ ಗೆದ್ದಿರೋ ಕಪ್ನ ತಿರ್ಸಿ ಟಿಕೆಟ್ ಹಾಕೊಳ್ಳಿ. ಹಲೋ ಅಣ್ಣ, ನೀವ್ ಎಲ್ಲಿಂದ ಮಾತಾಡ್ತಿದ್ದೀರಾ? ನಾನ್ ಚೆನ್ನೈಯಿಂದ ಮಾತಾಡ್ತಿದ್ದೀನಿ. ಯಾಕೆ ಅಣ್ಣ, ನಿಮ್ ಕೈಯಲ್ಲಿ ಏನಿದೆ ಇವಾಗ? ನನ್ ಕೈಯಲ್ಲಿ ಇವಾಗ ಬ್ಯಾಟ್ ಇದೆ, ಕ್ರಿಕೆಟ್ ಬ್ಯಾಟ್. ನಿಮ್ ತಿಗ್ದಗಡೆ ಹಾಕಬಿಡಿ. ಅಕ್ಕ ನೀವು ಯಾರ ಮಗನೇ ಅಲ್ಲ, ಯಾರ ಸರಿಯಾದ ಬೋಳಿ ಮಗ ಇರ್ಬೇಕು. ಹಲೋ ಸರ್, ಯಾರ ಚಿಕ್ಕ ಹುಡುಗನ್ ಫೋನ್ ಬಂದಿತ್ತು ಸರ್. ಅವಾಗ್ಲೇ ಊಟ ಬ್ಯಾಟ್ ನ ತಿಗ್ದೊಳ್ಳೆ ಹಿಡ್ಕೊಳ್ಳಿ ಅಂತವನೇ. ಎಷ್ಟೊತ್ತಾಯ್ತು ಫೋನ್ ಬಂದಿ? ಆಯ್ತು ಸರ್, ಒಂದ್ 10-15 ನಿಮಿಷ ಆಯ್ತು ಸರ್. ಸರ್ ಏನ್ ಸರ್ ನೀವ್ ಒಳ್ಳೆ ಚಿಕ್ಕ ಹುಡುಗನ್ ಮಾತುಗಳು ಕೇಳ್ಕೊಂಡು ತೆಗಿರಿ ಸರ್ ಆ ಬ್ಯಾಟ್ ನ ಫಸ್ಟ್ ತಿಗ್ದಿಂದ ಆಚೆಗೆ. ಮಕ್ಕಳು ಒಂದೊಂದಲ್ಲ ನನ್ನ ಆಕ್ಚುಲಿ ನನ್ನ ಹತ್ರ ಒಂದ್ ಸ್ವಲ್ಪ ಕಲೆ ಇದೆ, ಅದನ್ನ ಪ್ರೂವ್